ಕಿಚನ್ ಟ್ಯಾಪ್ಸ್ಗಳು ನೋಡಿ ಹಾರ್ಡ್ ವಾಟರ್ ಸ್ಟೇನ್ ಬಿದ್ದು ಹೇಗಾಗಿದೆ ಅಂಥೇಳಿ ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಕ್ಲೆನ್ಸ್ಮೋ ಅವರ ಟ್ಯಾಪ್ ಕ್ಲೀನರ್ ಹಾಗೆ ಬಾತ್ರೂಮ್ ಕ್ಲೀನರ್. ಮನೇನ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಹಾರ್ಡ್ ವಾಟರ್ ಸ್ಟೇನ್ ಬಿದ್ದು ಈ ಟ್ಯಾಪ್ಗಳು ಹಾಗೆ ಬಾತ್ರೂಮ್ ಟೈಲ್ಸ್ಗಳೆಲ್ಲ ನೋಡೋಕ್ಕಾಗಲ್ಲ, ಹಾಗಾಗೋಗುತ್ತೆ. ಆದರೆ ಈಗ ಟೆನ್ಷನ್ ಇಲ್ಲ, ಕ್ಲೆನ್ಸ್ಮೋ ಅವರ ಟ್ಯಾಪ್ ಕ್ಲೀನರ್ ಇರೋದ್ರಿಂದ 2 ನಿಮಿಷದಲ್ಲಿ ನೋಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಕ್ತು. ಟ್ಯಾಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನಮ್ಮನೆ ಬಾತ್ರೂಮ್ ಟ್ಯಾಪ್ ನೋಡ್ಬೋದು ನೀವು ಹಾರ್ಡ್ ವಾಟರ್ ಸ್ಟೇನ್ ಬಿದ್ದು ಹೇಗಾಗಿದೆ ಅಂತ ಹೇಳಿ. ನಮ್ಮನೆ ನೀರಲ್ಲಿ ಸ್ವಲ್ಪ ಹಾರ್ಡ್ ಸ್ಟೇನ್ ಕಡಿಮೆನೆ, ಕೆಲವು ಕಡೆ ತುಂಬಾ ನೀರಲ್ಲಿ ಹಾರ್ಡ್ ಸ್ಟೇನ್ ಇತ್ತು ಅಂದರೆ ಟ್ಯಾಪ್ ಮೇಲೆಲ್ಲ ತುಂಬಾ ಹಾರ್ಡ್ ವಾಟರ್ ಸ್ಟೇನ್ ಕೂತಿರುತ್ತೆ. ಆಗ ನೀವು ಟ್ಯಾಪ್ ಕ್ಲೀನರ್ನ ಸ್ಪ್ರೇ ಮಾಡಿ 5 ನಿಮಿಷ ಬಿಟ್ಟು ಸ್ಕ್ರಬ್ ಮಾಡ್ಕೋಬೇಕು. ಹಾಗೆ 2 ರಿಂದ 3 ಸಾರಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ತುಂಬಾನೇ ಹಾರ್ಡ್ ಸ್ಟೇನ್ ಇತ್ತು ಅಂದರೆ. ಹಾಗೆ ವಾಶ್ ಬೇಸನ್ ಅಂತೂ ನೀವು ನೋಡ್ಬೋದು, ನಾನು ಇದಕ್ಕೂ ಕೂಡ ಬಾತ್ರೂಮ್ ಕ್ಲೀನರ್ನ ಯೂಸ್ ಮಾಡಿ ವಾಶ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾತ್ರೂಮ್ ಕ್ಲೀನರ್ನ ಹಾಕಿ ಸ್ಕ್ರಬ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ವಾಶ್ ಬೇಸನ್ ಕ್ಲೀನ್ ಆಗಿದೆ. ನೋಡಿ ಮಿರ ಅಂತ ಮಿಂಚ್ತಾ ಇದೆ ಇದು ಕೂಡ. ಇನ್ನು ಬಾತ್ ಟಬ್ಸ್ ಅಂತೂ ಕೇಳೋ ಹಾಗೆ ಇಲ್ಲ, ನೋಡಿ ನೀವೇ ನೋಡ್ಬೋದು. ಇದನ್ನು ಕೂಡ ಬಾತ್ರೂಮ್ ಕ್ಲೀನರ್ನ ಹಾಕ್ಕೊಂಡು ಸ್ಕ್ರಬ್ ಮಾಡಿ 2 ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ, ನೀವೇ ನೋಡ್ಬೋದು. ಬಾತ್ರೂಮ್ ಟೈಲ್ಸ್ ಮೇಲಂತೂ ತುಂಬಾ ಹಾರ್ಡ್ ವಾಟರ್ ಸ್ಟೇನ್ ಇತ್ತು. ಕ್ಲೆನ್ಸ್ಮೋ ಬಾತ್ರೂಮ್ ಕ್ಲೀನರ್ನ 2 ಕ್ಯಾಪ್ ಅಷ್ಟು ಹಾಕೊಂಡು ಬಾತ್ರೂಮ್ ಟೈಲ್ಸ್ನೆಲ್ಲ ಸ್ಕ್ರಬ್ ಮಾಡಿ 5 ನಿಮಿಷ ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಹಾರ್ಡ್ ವಾಟರ್ ಸ್ಟೇನ್ಸ್ ಎಲ್ಲ ತುಂಬಾ ಈಸಿಯಾಗಿ ಬಂದ್ಬಿಡ್ತು. ಬಾತ್ರೂಮ್ ಟೈಲ್ಸ್ ಅಂತೂ ಮಿರ ಅಂತ ಮಿಂಚ್ತಾ ಇದೆ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ.